ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಕೆಲವ್ರಿಗೆ ಓದೋಕ್ಕೋ ಬರೋಕ್ಕೆ ಬರ್ತೇನೆ, ಅಳತೆ ತೊಗೊಳ್ಳೋದು ಹೇಗಪ್ಪ ಟೇಪಲ್ಲಿ ಇಂಚ್ಗಳು ನೋಡೋಕ್ಕೂ ಗೊತ್ತಾಗಲ್ಲ ಅಂಥವ್ರಿಗೋಸ್ಕರ ಇವಾಗ ಆ ಥರದವ್ರು ಅವ್ರ ಬಟ್ಟೆಗಳು ಅವ್ರನ್ನ ಹೇಗೆ ಹೊಲ್ಕೋಬೋದು ಮೆಜರ್ಮೆಂಟ್ ಇಲ್ದೇ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಅವ್ರ ಬಟ್ಟೆನೆಲ್ಲ ಬೇರೆಯವ್ರದ್ದು ಹೊಲ್ಕೋಬೋದು. ಅವ್ರದ್ದು ಹೊಲ್ಕೊಂಡೋದು ಕರೆಕ್ಟಾಗಿ ಬಂತು ಅಂದರೆ ಅವಾಗ ಟೇಪ್ ಇಲ್ದೇ ಕಟ್ ಮಾಡೋದು ರೂಢಿ ಆದರೆ ಬೇರೆಯವ್ರ ಬಟ್ಟೆನೂ ಹೊಲಿಬೋದು. ಓಕೆನಾ? ಟೇಪ್ ಇಲ್ದೇ ಇವಾಗ ಯಾವ ರೀತಿ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಇದು ಅಳತೆ ಬ್ಲೌಸು, ಇದು ಲೈನಿಂಗ್ ಬಟ್ಟೆ. ಮಾಮೂಲಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ರೀತಿ ಇದೆ. ಈಗ ಇಲ್ಲಿ ಮಾಮೂಲಿ ಒಂದು ಅರ್ಧ ಇಂಚ್ಗೆ ಫಸ್ಟ್ಗೆ ಮಾರ್ಕ್ ಮಾಡ್ಕೊಂಬಿಡೋಣ. ಯಾವುದೇ ಆದರೂ ಅಷ್ಟೇ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸ್ನ ಉದ್ದ ಈ ಥರ ಹಿಂದೆ ಬೆನ್ನಿನ ಉದ್ದ ಇರುತ್ತಲ್ಲ, ಇಲ್ಲಿ ತಗೊಳ್ಳಿ. ಈಗ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಜಾಸ್ತಿ ಎಳೆಯೋಕ್ಕೆ ಹೋಗ್ಬಾರ್ದು, ಜಾಸ್ತಿ ಲೂಸ್ ಕೊಡಬಾರ್ದು, ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಈಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಗೆ ಬಂತು. ಶೋಲ್ಡರ್ ಜಾಯಿಂಟ್ ಆಗಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಒಂದು ಅರ್ಧ ಇಂಚ್ ಬಿಡಿ. ಓಕೆನಾ? ಇದಿಷ್ಟೇ. ಇದಿಷ್ಟಾದಮೇಲೆ ಇದನ್ನು ತಗೊಳ್ಳಿ, ಬೆನ್ನಿನ ಉದ್ದ. ಓಕೆನಾ? ಬೆನ್ನಿನ ಉದ್ದ ತೊಗೊಂಡು ಈ ಥರ ಅಳತೆ ಬ್ಲೌಸಲ್ಲಿ ಈ ಥರ ತೊಗೊಂಡು ಈ ರೀತಿ ಇಟ್ಕೊಳ್ಳಿ ಈ ಕಡೆ. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವರು ಸ್ವಲ್ಪ ಡೀಪ್ ಆದರೆ ಇದು ಮಾಡ್ಕೋತಾರೆ, ಡೀಪ್ ಇಡಬೇಡ ಅಂತಾರೆ. ಅದಕ್ಕಾಗಿ ನಾನು ಸ್ವಲ್ಪ ಮೇಲೆ ಇಟ್ಕೋತೀನಿ, 1 ಇಂಚ್ ಮೇಲೆ ಇಡ್ತೀನಿ. ಏನಕ್ಕಪ್ಪ ಅಂದರೆ ಅವ್ರಿಗೆ ಡೀಪು ಜಾಸ್ತಿ ಇಟ್ಟರೆ ಬೇಡ ಅಂತಾರೆ. ಅದಕ್ಕೋಸ್ಕರ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಡೀಪ್ ಬೇಕು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ನಾನು 1 ಇಂಚ್ ಮೇಲೇ ಇಟ್ಟಿದ್ದೀನಿ. ಅವ್ರಿಗೆ ಜಾಸ್ತಿ ಡೀಪ್ ಆದ್ರೂ ಬೇಡ ಅಂತಾರೆ, 1 ಇಂಚ್ ಮೇಲೆ ಇಟ್ಟಿದ್ದೀನಿ. ಓಕೆನಾ? ಇದಿಷ್ಟು ಆಯಿತು. ಈಗ ಸೊಂಟದ ಸುತ್ತಳತೆ ಹೇಗಪ್ಪ ತೊಗೊಳ್ಳೋದು? ಈ ರೀತಿ ಉಕ್ಸ್ಪಟ್ಟಿ ಇರುತ್ತಲ್ಲ, ಐಪಟ್ಟಿ ಇರುತ್ತಲ್ಲ, ಐಪಟ್ಟಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 2 ಫೋಲ್ಡ್ ಮಾಡಿ. ಇವಾಗ ಇದನ್ನು ಮತ್ತೆ ಈ ರೀತಿ 2 ಫೋಲ್ಡ್ ಮಾಡಿ. 4 ಫೋಲ್ಡ್ ಆಯ್ತಲ್ವ? ಇವಾಗ ಈ ರೀತಿ ಟೈಟಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಮಾರ್ಕ್ ಬಂತು ನಮಗೆ. ಇದು ಸೊಂಟದ ಸುತ್ತಳತೆ. ಇಲ್ಲಿಂದ ಈ ಬೆರಳಲ್ಲಿ ಒಂದು ಬೆರಳು ಇಲ್ಲಿ ಗಿಣ್ಣಿರುತ್ತಲ್ಲ, ಈ ಗಿಣ್ಣಿಗೆ ಒಂದು ಗಿಣ್ಣಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅದು ಬಂದ್ಬಿಟ್ಟು ನಮಗೆ ಡಾಟ್ ಹಿಡಿಯೋಕ್ಕೆ. ಇನ್ನು 2 ಗಿಣ್ಣು ತಗೊಳ್ಳಿ. ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ 2 ಗಿಣ್ಣಾದರೂ ತೊಗೊಳ್ಳಿ, 1 ಗಿಣ್ಣಾದರೂ ತೊಗೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನಾನು ಎರಡು ಇಲ್ಲ, ಇವ್ರು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಡ ಅಂತಾರೆ, ನಾನು 1.5 ಇಂಚ್ ತೊಗೋತೀನಿ. ಓಕೆನಾ? ಇಲ್ಲಿ 1.5 ಗಿಣ್ಣ ಆಗುವಷ್ಟು ತೊಗೊಂಡಿದ್ದೀನಿ. ಓಕೆನಾ? ಅಳತೆ ಇರಲ್ವಲ್ಲ, ಅದಕ್ಕೋಸ್ಕರ ಈ ಥರ ಹೇಳ್ತಿದ್ದೀನಿ. ಈಗ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಇರುತ್ತಲ್ಲ, ಮತ್ತು ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ. ಇಲ್ಲಿಂದ ಈ ಥರ ಇಟ್ಕೊಳ್ಳಿ. ಇಲ್ಲಿಂದ ಇನ್ನು 1 ಇಂಚು ಡಾಟ್ ಬಿಟ್ಟಿದ್ದೀವಲ್ಲ, ಅಲ್ಲಿಂದ ಇಲ್ಲಿಗೆ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇದು ರೆಡಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಸ್ಟಿಚಿಂಗ್ ಅರ್ಧ ಇಂಚು. ಓಕೆನಾ? ಇದಿಷ್ಟಾಯಿತು. ಈ ರೀತಿ ನಾವೇನು ಜಾಯಿಂಟ್ ಮಾಡಿರ್ತೀವಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿ ಈಗಿದೆಯಲ್ಲ ಉಕ್ಸ್ಪಟ್ಟಿ, ಇದೀಗ ಇರಲಿ. ಇದನ್ನು ಹಿಂಗೆ ಫೋಲ್ಡ್ ಮಾಡಿ 2 ಕರೆಕ್ಟಾಗಿ ಬರುತ್ತೆ ಇಟ್ಕೊಂಡು. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಆ ಕಡೆ ಆಗಬಾರ್ದು. ಇದು ನೆಕ್ ಡೀಪು ಮತ್ತು ಶೋಲ್ಡರು, ಆರ್ಮ್ ರೌಂಡು ಎಲ್ಲ ತೊಗೊಳೋಕ್ಕೆ ಈ ರೀತಿ ಇಟ್ಕೋಬೇಕು. ಓಕೆನಾ? ಈ ಕಂಕ್ಳೂ ಅಷ್ಟೇ ನೀಟಾಗಿ ಈ ರೀತಿ ಸರಿ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ ನೀವು ಇಟ್ಕೊಂಡ್ರೆ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಆಗೋ ಚಾನ್ಸ್ ಇರುತ್ತೆ. ಈ ಶೋಲ್ಡರು ಇದೆಲ್ಲನೂ ನೀಟಾಗಿ ಈ ರೀತಿ ಇಟ್ಕೋಬೇಕಾಗತ್ತೆ. ಓಕೆನಾ? ಇದನ್ನು ಅಷ್ಟೇ ಇದು ಹೇಗೆ ಇಟ್ಕೊಂಡಿದ್ದೀರೋ ಸೇಮ್ ಹಿಂಗೆ ಇಟ್ಕೊಂಡು ಇದನ್ನು ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇಲ್ಲಿ ನೀಟಾಗಿ ಈ ರೀತಿ ಎಳ್ಕೊಳ್ಳಿ. ನಾನು ಹೇಳ್ದಂಗೆ ಇಲ್ಲಿ 1 ಇಂಚು ಉದ್ದನೇ ಬಿಟ್ಟಿದ್ದೀನಿ ನಾನು. ಇಲ್ಲಿ ಬಂದ್ಬಿಟ್ಟು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಇದೇನಿದೆ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು, ಮತ್ತೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಓಕೆನಾ? ಇಲ್ಲೂ ಅಷ್ಟೇ ಒಂದು 1/4 ಇಂಚು ಸ್ಟಿಚ್ಚಿಂಗ್ ಬಿಡಿ. ಇಲ್ಲಿಗೆ ರೆಡಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚಿಂಗ್ ಬರಬೇಕು. ಓಕೆನಾ? ಈ ರೀತಿ ಬಂದು ಈ ರೀತಿ ಜಾಯಿಂಟ್ ಆಗುತ್ತೆ ಇದು. ಓಕೆನಾ? ಒಂದು 1/4 ಇಂಚ್ ಬಿಟ್ಟರೆ ಸಾಕು ಇದು ಸ್ಟಿಚ್ಚಿಂಗಿಗೆ. ಆಯಿತು. ಇವಾಗ ಇದು ರೆಡಿ ಆಯಿತು. ಇವಾಗ ಇಲ್ಲಿ ಬಂದ್ಬಿಟ್ಟು ಇದೀಗ ಇಟ್ಕೊಳ್ಳಿ. ಇದು ಏನೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ಹಿಂಗೆ ತಗೊಳ್ಳಿ, ಫೋಲ್ಡ್ ಮಾಡಿ. ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಸ್ವಲ್ಪ ಕೆಳಗಾಗಿದೆ ನೋಡಿ. ಇವಾಗ ಕರೆಕ್ಟಾಗಿ ಬಂತು.
ಅಲ್ಲಿ ಕೆಳಗಾಗಿತ್ತು, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂತು. ಓಕೆನಾ, ಇಲ್ಲಿಂದ ಈ ಬಟ್ಟೆನ ಹಿಂಗೆ ತೆಗೀರಿ. ಇವಾಗ ಇಲ್ಲಿ ತೆಗೆದಾಗ ಇಲ್ಲಿ ನಿಮಗೆ ಜಾಯಿಂಟಿಂಗ್ದು ಬಟ್ಟೆ ಕಾಣಿಸುತ್ತೆ ನೋಡಿ. ಇಲ್ಲಿ ಕಟಿಂಗ್ ಆಗಿರೋದು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಕಟಿಂಗ್ ಇದೆಯಲ್ಲ, ಕಟಿಂಗಿಗೆ ನೇರಕ್ಕೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ, ಇಷ್ಟು ಬಂತು, ಇಷ್ಟೇ, ಇದಿಷ್ಟು ಬಂತು. ಈಗ ನೋಡಿ, ಇದು ಶೋಲ್ಡರ್ ಜಾಯಿಂಟು ಇಲ್ಲಿಗೆ ಬರುತ್ತೆ. ಇದಿಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇವಾಗ ಇಲ್ಲಿಂದ ನೀಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿ, ಇಷ್ಟೇ. ಓಕೆನಾ, ಇದಿಷ್ಟು ಬಂದು ಇಲ್ಲಿ ನೀಟಾಗಿ ಇಲ್ಲಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಓಕೆನಾ, ಇಷ್ಟೇ ಇದು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಯಿತು, ಈಗ ಇಲ್ಲಿಂದ ಈಗ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ಹಿಂಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದೆ, ಇಷ್ಟೇ, ರೆಡಿ ಆಯಿತು. ಇದೇನು ಅಳತೆನೇ ತೊಗೊಂಡಿಲ್ಲ. ಇವಾಗ ಮತ್ತೆ ಇದನ್ನು ಈ ಸೈಡ್ಗೆ ಇಟ್ಬಿಟ್ಟು ಈ ಓಪನ್ ಇರೋದು ನಮ್ಮ ಕಡೆ ಮಾಡ್ಕೊಳ್ಳಿ. ಓಕೆನಾ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ, ಓಪನ್ ಇರೋದು ನಮ್ಮ ಕಡೆ ಬರಲಿ. ಓಕೆನಾ, ಇವಾಗ ಇದನ್ನು ಮಾಮೂಲಿ ಹೀಗೆ ಇಟ್ಕೊಳ್ಳಿ. ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಈ ಕಡೆ ಉಕ್ಸ್ಪಟ್ಟಿ ಐಪಟ್ಟಿಗೆ ಒಂದು ಅರ್ಧ ಇಂಚ್ ಬಿಡಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಮಾರ್ಕ್ ಮಾಡ್ಕೊಬಿಡಿ ಸ್ಕೇಲಲ್ಲಿ. ಈ ಕಡೆ ಒಂದು 1/4 ಇಂಚು ಇಲ್ಲ ಅರ್ಧ ಇಂಚು, ಒಂದು 1/4 ಇಂಚ್ ಬಿಟ್ಟರೆ ಸಾಕು. ಮಾರ್ಜಿನ್ ನೀವು ಸ್ಟಿಚ್ಚಿಂಗ್ ಎಷ್ಟು ಮಾಡ್ತೀರಾ ಅಷ್ಟು. ನೀವು ಅರ್ಧ ಇಂಚ್ ಮಾಡ್ತೀನಿ ಅಂದರೆ ಅರ್ಧ ಇಂಚ್ ಬಿಡಿ, 1/4 ಇಂಚ್ ಮಾಡ್ತೀನಿ ಅಂದರೆ 1/4 ಇಂಚು ಸ್ಟಿಚ್ಚಿಂಗ್ ಮೇಲೆ ಹೋಗುತ್ತೆ. ಓಕೆನಾ, ಇವಾಗ ಈ ರೀತಿ ಇಟ್ಕೊಂಡು ನಿಮ್ಗೆ ಇಲ್ಲಿ ಬೇಕಂದರೆ ಒಂದು ಪಿನ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇದು ಹೇಗಿದೆ ಹೀಗೆ ಕಟ್ ಮಾಡ್ಕೋಬೇಕು. ಇದರಲ್ಲಿ ಏನು ಚೇಂಜಸ್ ಬರೋಲ್ಲ. ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಕಟ್ ಮಾಡಬಾರ್ದು, ಇಲ್ಲಿ ಮಾತ್ರ. ಆಯಿತು, ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಆಯಿತಾ, ಈಗ ಇಲ್ಲಿ ಒಂದು ಇಂಚು ಜಾಸ್ತಿ ತೊಗೊಳ್ಳಿ ಅಷ್ಟೇ, 1 ಇಂಚು ಈ ರೀತಿ ಕ್ರಾಸಾಗಿ ತೊಗೊಳ್ಳಿ. ಈಗ ಮಾಮೂಲಿ ಕಟ್ ಮಾಡ್ಕೊಂಡ್ರಿ. ಇದು ರೆಡಿ ಆಯಿತು. ಇಲ್ಲಿಗೆ ಮಾಮೂಲಿ ನ್ಯಾಚ್ ಹಾಕ್ಕೊಳ್ಳಿ. ಆಯಿತು, ಈಗ ಇದನ್ನು ಹಿಂಗೆ ತೆಗೆದುಬಿಟ್ಟು ಇವಾಗ ತೆಗೆದುಬಿಡೋಣ. ಇದನ್ನು ತೆಗೆದಿಡೋಣ. ಇಲ್ಲಿ ಶೇಪ್ ತೆಗಿಬೇಕು. ಓಕೆನಾ, ಈ ರೀತಿ ನೀಟಾಗಿ ಇಲ್ಲಿಂದನೂ ಈ ರೀತಿ ಶೇಪ್ ತಗೊಳ್ಳಿ. ಓಕೆನಾ, ಆಯಿತು. ಈಗ ಫ್ರಂಟ್ ಯಾವ ರೀತಿ ತೊಗೊಳ್ಳೋದು ನೋಡೋಣ. ಮಾಮೂಲಿ ಉಕ್ಸ್ಪಟ್ಟಿ ಇರುತ್ತಲ್ಲ ಆ ಕಡೆ ತೊಗೊಳ್ಳಿ. ಉಕ್ಸ್ಪಟ್ಟಿ ಕಡೆ ತೊಗೊಂಡು ಈ ರೀತಿ ಇದನ್ನು ನೀಟಾಗಿ ಇಟ್ಕೊಳ್ಳಿ. ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಈ ರೀತಿ ಸರಿ ಮಾಡ್ಕೊಳ್ಳಿ. ಇಷ್ಟೇ. ಇವಾಗ ಈ ರೀತಿ ಇದು ಹಿಂಗೆ ಸರಿ ಹೋಗಬೇಕು. ಓಕೆನಾ, ಇಲ್ಲಿಂದ ಇದನ್ನು ಹಿಂಗೆ ಕೆಳಕ್ಕೆ ಹೋಗಬೇಡಿ, ಬ್ರಾಡ್ ಆಗುತ್ತೆ. ಇದು ಕೆಳಗಡೆ ಬರಬಾರ್ದು. ಇದನ್ನು ಹಿಂಗೆ ಆದಷ್ಟು ಹಿಂಗೆ ಮೇಲೆ ತೊಗೋಬೇಕು. ನೀವು ಆದಷ್ಟು ಮೇಲಿಟ್ರೇ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಬ್ರಾಡ್ ಆಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ, ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ, ಜಾಯಿಂಟಿಂಗ್ ಆಯಿತು. ಈಗ ಇದನ್ನು ಈಗ ಇರಲಿ. ಇವಾಗ ಇಲ್ಲಿ ಉಕ್ಸ್ಪಟ್ಟಿಯಿಂದನೇ ಹಿಂಗೆ ತೊಗೊಳ್ಳಿ. ಇಲ್ಲಿಂದ ಈ ಜಾಯಿಂಟ್ ಆಗಿರ್ತಲ್ಲ ಶೋಲ್ಡರು ಬೆಲ್ಟ್ ಪಟ್ಟಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳಿ. 1 ಗಿಣ್ಣಷ್ಟು ತೊಗೊಳ್ಳಿ. ಇಲ್ಲಿ ಒಂದು ಗಿಣ್ಣು ಬರುತ್ತಲ್ಲ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯದಲ್ಲಿ ಡಾಟ್ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಓಕೆನಾ, ಇದು 1 ಇಂಚು ಅಂತ ಲೆಕ್ಕ. ಈಗ ಇಲ್ಲಿಂದ ಮಾಮೂಲಿ ಶೋಲ್ಡರ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ಡಾಟ್ ಪಾಯಿಂಟ್ ಹಿಡ್ದಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿ ಮತ್ತೆ ಇಲ್ಲಿಂದ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ. ಇಷ್ಟೇ. ಓಕೆನಾ, ಇದಿಷ್ಟು ರೆಡಿ ಆಯಿತು. ಇವಾಗ ಇದನ್ನು ಈ ರೀತಿ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇದು ಬಂದುಬಿಟ್ಟು ನಾವು ಆಲ್ರೆಡಿ ಈ ಕಡೆ ಈ ರೀತಿ ಇರ್ತಲ್ಲ ಕಂಕ್ಳ ಹತ್ರ ಜಾಯಿಂಟು, ಇಲ್ಲಿ ಬೆಲ್ಟ್ ಜಾಯಿಂಟು ಇಲ್ಲಿಗೆ ತಗೊಳ್ಳಿ.
ಇಲ್ಲಿಂದ ತೊಗೊಂಡು ಇಲ್ಲಿಗೆ ತೊಗೊಂಡು ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಯಾಕೆಂದರೆ ಇಲ್ಲಿಗೆ ಸ್ಟಿಚಿಂಗ್ ಬಿಟ್ಟಿದ್ದೀವಿ, ಇಲ್ಲಿ ಸ್ಟಿಚಿಂಗ್ ಬರದೆ ಡಾಟ್ ಬರುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಮುಕ್ಕಾಲು ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ. ಇಲ್ಲೇನು ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಈ ರೀತಿ ತೊಗೊಂಡು ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಓಕೆನಾ. ಇವಾಗ ಇಲ್ಲಿಂದ ಬೆಲ್ಟ್ ಇದು ಡಾಟ್ ಹೇಗಪ್ಪ ಮಾರ್ಕ್ ಮಾಡ್ಕೊಳ್ಳೋದು ಅಲ್ವಾ. ಡಾಟ್ನ ಇವಾಗ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ದೀವಿ ಅಲ್ವಾ. ಇಲ್ಲಿಂದ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಡಾಟ್ ಜಾಯಿಂಟ್ ಇದೆಯಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ 1 ಇಂಚಿಗೆ ತೊಗೊಳ್ಳಿ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿ, ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡಿ. ಸರಿನಾ. ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾಡಿ ಅಷ್ಟೇ. ಓಕೆನಾ. ಹಿಂಗೆ ಬಂತು. ಇದನ್ನು ಬೇಕಾದ್ರೆ ನೀವು ಹಿಂಗೆ ಕ್ರಾಸಾಗಿ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಇದಿಷ್ಟು ರೆಡಿ ಆಯಿತು. ಮತ್ತು ಇಲ್ಲಿಂದ ಮಾಮೂಲಿ ಇವೆರಡರ ಮಧ್ಯೆ ಒಂದು ಡಾಟ್ ಬರಬೇಕು. ಓಕೆನಾ. ಇವಾಗ ಇದು ಹೇಗಿದೆ, ಇದು ನೇರಕ್ಕೆ ಬರಬೇಕು. ಹಿಂಗೆ ಬಂದು ಇಲ್ಲಿಗೆ ಬರಬೇಕು. ಈ ಕಡೆ ಇವೆರಡರ ಮಧ್ಯೆ ಇಲ್ಲಿ ಡಾಟ್ ಬರಬೇಕು. ಓಕೆನಾ. ಈ ಥರ ರೌಂಡ್ ಶೇಪು ನೀಟಾಗಿ ಬರಬೇಕು ನೋಡಿ. ಈ ಥರ ರೌಂಡ್ ಶೇಪ್ ನೀಟಾಗಿ ಬಂದರೆ ನಮಗೆ ಡಾಟು ಕ್ಲಿಯರಾಗಿ ಬರುತ್ತೆ. ಓಕೆನಾ. ಇದಿಷ್ಟೇ. ಇದು ಇವಾಗ ಕಟ್ ಮಾಡ್ಕೊಳ್ಳೋಣ. ಇದಕ್ಕೇನು ಟೇಪೇ ಯೂಸ್ ಮಾಡಿಲ್ಲ ನೋಡಿ, ಅಷ್ಟೇ. ಇದ್ರ ಮಧ್ಯೆ ತಗೊಳ್ಳಿ. ನೀವು ಇದನ್ನು ಫೋಲ್ಡ್ ಮಾಡಿ ಮಾರ್ಕ್ ಮಾಡಿಕೊಂಡ್ರೂ ಆಗುತ್ತೆ. ಈ ಥರ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಬೋದು. ನಾನು ಸುಮ್ಮನೆ ಒಂದು ಅಂದಾಜು ಮೇಲೆ ಹಾಕಿದ್ದೀನಿ. ಓಕೆನಾ. ಇವಾಗ ಕಟ್ ಮಾಡ್ಕೊಳ್ಳೋಣ. ಆಯಿತು. ಈಗ ಮಾಮೂಲಿ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆಯಿಂದ ಶೇಪ್ ತೆಗಿಯೋಣ. ಮತ್ತು ಇವಾಗ ಫ್ರಂಟಲ್ಲಿ ತೊಗೊಳ್ಳೋಣ. ಓಕೆನಾ. ಇಷ್ಟು ರೆಡಿ ಆಯಿತು ನೋಡಿ. ಇಷ್ಟೇ ಇದು. ಓಕೆನಾ. ಇವಾಗ ನಿಮಗೆ ಆ ಕಡೆ ಡಾಟ್ಗೆ ಕರೆಕ್ಟಾಗಿ ಮಾರ್ಕ್ ಬರಬೇಕು ಅಂದರೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಹಿಂಗೆ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನಿಮ್ಗೆ ಕರೆಕ್ಟಾಗಿ ಡಾಟ್ಗಳು ಅಲ್ಲೇ ಬರುತ್ತೆ. ಈ ರೀತಿ ಇಟ್ಕೊಂಡು ಇದನ್ನು ರಫ್ ಮಾಡಿದ್ದಾರೆ. ಈಗೇನಾಗುತ್ತೆ, ಇಲ್ಲಿ ನೀವು ಏನು ಮಾರ್ಕ್ ಮಾಡಿರೋದು ಇಲ್ಲಿ ಇಳಿಯುತ್ತೆ. ಓಕೆನಾ. ಇಲ್ಲಿ ಇಳೀತು ನೋಡಿ. ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ನೀವು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಈ ರೀತಿ ಟೈಲರಿಂಗ್ನ ಕಲ್ತ್ಕೋಬೋದು ನೋಡಿ. ಟೇಪೇ ಬೇಕಾಗಿಲ್ಲ. ನಿಮ್ಮ ಬ್ಲೌಸ್ನ ಒಂದು ಹೊಲದ್ದು ನೋಡಿ, ಅದು ಕರೆಕ್ಟಾಗಿ ಬಂತು ಅಂದರೆ ಅವಾಗ ನೀವು ಬೇರೆಯವ್ರಿಗೆ ಹೊಲಿಯೋಕ್ಕೆ ಈಸಿ ಆಗುತ್ತೆ ನೋಡಿ. ಇದಿಷ್ಟು ರೆಡಿ ಆಯಿತು. ಇವಾಗ ಸೈಡ್ಗೆ ಇಡೋಣ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಬಂದ್ಬಿಟ್ಟು ಇದು ಮಾಮೂಲಿ ಈ ರೀತಿ ಇದೆ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಓಕೆನಾ. ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಮಾಮೂಲಿ ಅರ್ಧ ಇಂಚ್ಗೆ ಕೆಳಗಡೆ ಸ್ಟಿಚ್ ಮಾಡೋಣ. ಸಾರಿ, ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇದು ಒಂದೇ ಸಮಕ್ಕಿರಬೇಕು, ಜೋರ ಆ ಕಡೆ ಈ ಕಡೆ ಹಾಕ್ಬಾರ್ದು. ಓಕೆನಾ. ಈ ರೀತಿ. ಆಮೇಲೆ ಇವ್ರಿಗೆ ಎಮ್ಮಿಂಗ್ ಬೇಕು. ಎಮ್ಮಿಂಗ್ ಬೇಕು. ಬರ್ಕೋತೀನಿ, ನಾನು ಮರ್ತು ಬಿಡ್ತೀನಿ. ಇವರು ಎಮ್ಮಿಂಗ್ ಕೇಳ್ತಾರೆ, ಪೈಪಿಂಗ್ ಎಲ್ಲ ಬೇಡ ಅಂತಾರೆ. ಹಾಗಾಗಿ ಅದಕ್ಕೆ ಒಂದೊಂದ್ಸಲ ಮರ್ತೋಗುತ್ತೆ. ಇದು ಲೈನಿಂಗು, ಹಂಗಾಗಿ ಇಲ್ಲಿ ಬಿಟ್ಟಿರೋದನ್ನು ಲೈನಿಂಗ್ ಬಟ್ಟೆ ನಾವು ಎಕ್ಸ್ಟ್ರಾ ಕೊಟ್ಕೊಂಡು ಮಾಡ್ಕೋಬೋದು. ಓಕೆನಾ. ಇದನ್ನು ನೀಟಾಗಿ ಈ ರೀತಿ ನೀವ್ಕೊಂಡು ಹಿಂಗೆ ಹೇಳ್ಕೊಳ್ಳಿ. ಓಕೆನಾ. ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ ಸರಿ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ಆಯಿತು. ಇವಾಗ ಇದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಏನು ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ ಅದ್ರ ಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ. ಇಲ್ಲೂ ಅಷ್ಟೇ, ಇಲ್ಲೇನು ಜಾಯಿಂಟಿಂಗ್ ಸ್ಟಿಚಿಂಗ್ ಬಂದಿರುತ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡಿ, ಇದು ಇಲ್ಲಿಗೆ ಮಾಡಿ. ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಬಂದಿರುತ್ತಲ್ಲ ಇಲ್ಲಿ ಈ ಥರ ಫೋಲ್ಡ್ ಮಾಡಿ ಇಲ್ಲಿಗೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಇಲ್ಲಿಂದ ಇದನ್ನು ಹಿಂಗೆ ಜಾಯಿಂಟ್ ಮಾಡೋದು. ಓಕೆನಾ. ಇವಾಗ ಇಲ್ಲಿ ಹೆಂಗಪ್ಪ ಅಳತೆ ತೊಗೊಳ್ಳೋದು, ಈ ರೀತಿ ಇದೆಯಲ್ಲ ಅಂದರೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗ್ ಇದೆಯಲ್ಲ ಇದು ಕೆಳಗಡೆ ಬಂದ್ರೂ ಓಕೆ, ಹೀಗೆ ಬಂದ್ರೂ ಈ ರೀತಿ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟು ಮಾರ್ಕ್ ಮಾಡಿಕೊಂಡ್ರು ಸಾಕು. ಇಲ್ಲಿಂದ ನೀಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ರೀತಿ ಬಂತು. ಇದನ್ನು ಬೇಕಾದರೆ ನೀಟಾಗಿ ಈ ಥರ ಬಂದರೆ ಆಯಿತು. ಇಷ್ಟೇ ಸ್ಲೀವ್ಸು. ಓಕೆನಾ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಇದನ್ನು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಮಲ್ ರೌಂಡ್ ಏನಿರುತ್ತೆ ಇಲ್ಲಿಂದ ಶೋಲ್ಡರ್ ಹತ್ರದಿಂದ ಇಲ್ಲಿ ಆರ್ಮಲ್ವರೆಗೂ ನೋಡಿ ಕರೆಕ್ಟಾಗಿದೆ. ಈ ರೀತಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿದೆಯಾ ಅಂತ. ಇದು ಕರೆಕ್ಟಾಗಿದ್ದರೆ ಓಕೆ. ಓಕೆನಾ. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ.
ಆಯಿತು. ಇವಾಗ ಮತ್ತೆ ಇಲ್ಲಿ 2 ಪೀಸ್ ತೆಗೀರಿ. 2 ಪೀಸ್ ತಗೊಂಡು ನೀಟಾಗಿ ಶೇಪ್ ತೆಗೀರಿ. ಆಯಿತು, ಓಕೆನಾ. ಇಷ್ಟೇ, ಇದು ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಿಬಿಟ್ಟು ಇವಾಗ ಇಲ್ಲಿಗೆ ಪೀಸ್ ಕೊಡಬೇಕು, ಓಕೆನಾ. ಇದೇ ಪೀಸ್ನ ಕಟ್ ಮಾಡ್ಕೊತೀನಿ. ಓಕೆ, ಇಲ್ಲಿಂದ ಈ ರೀತಿ ಬರುತ್ತೆ, ಓಕೆನಾ. ಈ ರೀತಿ ಬರುತ್ತೆ. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಇದನ್ನು, ಓಕೆನಾ. ಇದಿಷ್ಟೇ ನೋಡಿ, ಇದು ರೆಡಿ ಆಯಿತು. ಮತ್ತು ಇವಾಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ, ಓಕೆನಾ. ಈ ಪೀಸ್ ತೊಗೊಂಡು ಆಲ್ರೆಡಿ ಇದೆಯಲ್ಲ, ಈ ಮಾಮೂಲಿ ಉಕ್ಸ್ಪಟ್ಟಿ ಕಡೆನೇ ತೊಗೋಬೇಕು. ನೀವು ಏನೇ ತೊಗೊಂಡ್ರು ಉಕ್ಸ್ಪಟ್ಟಿ ಕಡೆನೇ ಯೂಸ್ ಮಾಡಿ, ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಅರ್ಧ ಇಂಚು, ಇದರಲ್ಲಿ ಅರ್ಧ ತೊಗೊಳ್ಳಿ. ನಿಮಗೆ ಟೇಪ್ ಇಲ್ಲದೆ ಇರೋದ್ರಿಂದ ಇದರಲ್ಲಿ ಅರ್ಧ, ಓಕೆನಾ. ಗಿಣ್ಣಿರುತ್ತಲ್ಲ, ಇದ್ರ ಮುದ್ದೆ ತೊಗೊಳ್ಳಿ, ಓಕೆನಾ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಇದರಲ್ಲಿ ಒಂದು ಅರ್ಧ ಮೇಲೆ ತೊಗೊಳ್ಳಿ, ಓಕೆನಾ. ಆಯಿತು. ಇವಾಗ ಇದ್ರ ಉದ್ದ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಅರ್ಧ ಇಂಚ್ ಜಾಸ್ತಿನೇ ತೊಗೊಳ್ಳಿ, ತೊಂದರೆ ಇಲ್ಲ. ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಬೋದು, ಕಮ್ಮಿ ಇರಬಾರ್ದು, ಓಕೆನಾ. ಮತ್ತು ಇದೂ ಅಷ್ಟೇ ಈ ರೀತಿ ತೊಗೊಂಡು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಜಾಯಿಂಟಿಂಗ್ ಬರುತ್ತೆ, ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು, ಓಕೆನಾ. ಇದೇನಾದರೂ ಏರುಪೇರು ಐತೆ ಅಂದರೆ ಕಟ್ ಮಾಡ್ಕೊಬಿಡಿ ಫಸ್ಟೇ, ಆಮೇಲೆ ನೀವು ಸ್ಟಿಚಿಂಗ್ ಮಾಡುವಾಗ ತೊಂದರೆ ಆಗಬಾರ್ದು, ಓಕೆನಾ. ಇಷ್ಟೇ, ಇದಾಯಿತು. ಇದು ನಿಮಗೆ ಸ್ಕೇಲ್ ಅಂತ ಇದ್ದೇ ಇರುತ್ತಲ್ಲ, ಸ್ಕೇಲಲ್ಲಂತೂ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಆಯಿತು. ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ, ಇಷ್ಟೇ, ಓಕೆನಾ. ಬೆಲ್ಟು ರೆಡಿ ಆಯಿತು. ಇದನ್ನು ಸೀರೆ ಪೀಸಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಬಿಟ್ಟು ರೆಡಿ ಆಯಿತು, ಓಕೆನಾ. ಆಯಿತು. ಇವಾಗ ಇದರಲ್ಲಿ ಇದು ಡಬಲ್ ಪಟ್ಟಿ, ಇದು ಸಿಂಗಲ್ ಪಟ್ಟಿ ಮಾಡ್ಕೊತೀವಿ, ಓಕೆನಾ. ಇದು ಸಿಂಗಲ್ ಪಟ್ಟಿ, ಇದು ಡಬಲ್ ಪಟ್ಟಿ ಆಯಿತು, ಓಕೆ. ಇನ್ನು ನೆಕ್ಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಇಲ್ಲ ಪೀಸು, ಇಲ್ಲ ಸೀರೆ ಪೀಸೆಲ್ಲ ಕೊಡೋಣ. ಎಮ್ಮಿಂಗ್ ಕೊಡೋದಲ್ವ, ಹಾಗಾಗಿ ಸೀರೆ ಪೀಸೆಲ್ಲ ಕೊಟ್ಟರು ನಡೆಯುತ್ತೆ, ಓಕೆನಾ. ಈ ರೀತಿ ಅಳತೆ ಟೇಪ್ ಇಲ್ದೇ ಈ ರೀತಿ ಕಟ್ ಮಾಡ್ಕೋಬೋದು ನೋಡಿ, ಓಕೆನಾ. ಆರಾಮಾಗಿ ಇವಾಗ ಓದಕ್ಕೆ ಬರೋಕ್ಕೆ ಬರೆಯಲ್ಲ, ಇವಾಗ ಹಿಂಗಪ್ಪ ಅಂತ ಯೋಚನೆ ಮಾಡೋರಿಗೋಸ್ಕರ ಈ ವಿಡಿಯೋ. ಓದೋಕ್ಕೆ ಬರೋಕ್ಕೆ ಬರೋಲ್ಲ ನೋಡಿ, ಇದು ನೆಕ್ಗಾಗುತ್ತೆ ಎಮ್ಮಿಂಗ್ ಮಟ್ಟಿಗೆ, ಓಕೆನಾ. ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತಲ್ವ. ಹಂಗಾಗಿ ನೀವು ಯಾರಾದರೂ ಓದಿಲ್ಲ ಅಂತ ಚಿಂತೆ ಪಡಬೇಡಿ. ಈ ವಿಡಿಯೋ ನೋಡಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಾನು ತಿಳಿದ ಮಟ್ಟಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಾನು ಹೇಳ್ದಾಗೆ ಕಲ್ತ್ಕೊಳ್ಳಿ. ಓದಕ್ಕೆ ಬರಲ್ಲ ಅಂತ ಚಿಂತೆ ಮಾಡಬೇಡಿ. ಹೆಣ್ಮಕ್ಳು ಈ ಟೈಲರಿಂಗ್ ಒಂದು ಕಲ್ತ್ಕೊಂಡ್ಬಿಟ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಯಾರ ಅಂಗಲ್ಲೂ ಇರೋವಷ್ಟಿರಲ್ಲ, ಓಕೆನಾ. ಈ ರೀತಿ ಟೇಪ್ ಇಲ್ದೇ ಅಳತೆನ ಈ ರೀತಿ ತೊಗೊಂಡು ಕಟಿಂಗ್ ಮಾಡ್ಕೋಬೋದು, ಓಕೆನಾ. ಅಟ್ಲೀಸ್ಟ್ ನಿಮ್ಮ ಬ್ಲೌಸ್ ಆದರೂ ಹೊಲ್ಕೋಬೋದಲ್ವಾ. ಇವಾಗ ಬೇರೆ ಕಡೆ ಅಮೌಂಟ್ ಕೊಟ್ಟು ಹೊಲ್ಸೋ ಬದಲು ಇವಾಗ ನೀವು ಎಷ್ಟೋ ಬ್ಲೌಸ್ಗಳು ತೊಗೋತಾ ಇರ್ತೀರ, ಬೇರೆಯವ್ರು ಕೊಡೋ ಬದಲು ನಾನು ಫಸ್ಟ್ ಕಲ್ತಿದ್ದೆ ಅದಕ್ಕೆ ನಮ್ಮ ಬಟ್ಟೆಗಳು ಹೊಲ್ಕೋಬೋದಲ್ಲ ಅನ್ನೋದಕ್ಕೋಸ್ಕರ ಕಲಿತೆ. ಈಗ ಬೇರೆಯವ್ರ ಬಟ್ಟೆ ಎಲ್ಲ ಹೊಲಿತಾ ಇದ್ದೀನಿ, ಓಕೆನಾ. ನೀವು ಯಾರಾದರೂ ಈ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅನ್ಕೋತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಟೈಲರಿಂಗ್ ಕ್ಲಾಸ್ ಮಾಡಿ ಅಂತ. ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಟೈಲರಿಂಗ್ ಕ್ಲಾಸ್ನ, ಓಕೆನಾ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ ಥರ ಡ್ರೆಸ್ಸು, ಗೌನ್ ಒಬ್ರು ಕೇಳಿದ್ದಾರೆ, ನಾಳೆ ವೀಡಿಯೋ ಮಾಡ್ತೀನಿ, ಓಕೆ. ಮಿಸ್ ಮಾಡಲ್ಲ. ನಾಳೆ ಒಂದು ಗೌನ್, ನನ್ನದೇ ಒಂದು ಗೌನು ರೆಡಿ ಮಾಡಿ ವೀಡಿಯೋಗೋಸ್ಕರನಾದರೂ ರೆಡಿ ಮಾಡಿ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹಂಗಾಗಿ ಇವತ್ತು ಇದು ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.